ಯೋಜನೆಗಳು ಏನು ಬದಲಾವಣೆ ಇಲ್ಲ. उन टीचर्स को काटने की बात कही जा रही है. गवर्नमेंट आदेश पालने माड्तीवी. स्वागत है आपका 4TV न्यूज़ में. मैं हूं शकील बागमारे. इस वक्त आप देख सकते हैं मैं बीजापुर के DDPI ऑफिस में मौजूद हूं. DDPI से बात करने आया हूं कि यहाँ पर जो हिजाब पर जो विवाद चल रहा है पूरे कर्नाटक में, क्या रूल्स और रेगुलेशंस का पालन किया जा रहा है और क्या सरकारी अधिकारी किस तरह से अपनी ड्यूटी निभा रहे हैं. जैसे कि हमें ये इन्फॉर्मेशन मिली है कि बीजापुर के जो BO हैं वो गवर्नमेंट स्कूल्स मीडिया के ज़रिए वो वहाँ पहुँच रहे हैं और ये जानने की कोशिश कर रहे हैं कि वहाँ पर बच्चे क्या हिजाब पहनकर अंदर क्लासरूम में बैठे हैं या नहीं. और साथ ही साथ से ये भी कहा जा रहा है कि जो टीचर्स हैं उन टीचर्स को हिजाब और बुर्का काटने की बात कही जा रही है. ಹಿಜಾಬ ಮತ್ತು ಯಾವುದೇ ರೀತಿ ಇದು ಧರಿಸಲಾರದೆ ಎಲ್ಲ ಮಕ್ಕಳು ಶಾಲಾ ಕೊಠಡಿ ಒಳಗೆ ಇದು ಮಾಡಬೇಕು, ಪಾಠ ಪ್ರವಚನ ಮಾಡಬೇಕಂತಾಗಿದೆ. ಅದ್ರ ಪ್ರಕಾರ ಎಲ್ಲ ಶಾಲೆಗಳಲ್ಲಿ ಕ್ರಮ ವಹಿಸ್ತಾ ಇದೆ. ಗವರ್ನಮೆಂಟ್ ಸ್ಕೂಲ್ ಮಾತ್ರ ಅಥವಾ ಪ್ರೈವೇಟ್ ಸ್ಕೂಲ್? ಪ್ರೈವೇಟ್ದಲ್ಲಿ ಅವ್ರು ಏನು ಇನ್ಸ್ಟಿಟ್ಯೂಟ್ ಮಾಡಿರ್ತಾರಲ್ಲ ಸಮವಸ್ತ್ರ ಅದನ್ನ ಹಾಕೊಂಡು ಬರ್ತಾರ. ಸರ್ಕಾರಿ ಶಾಲೆಗಳಲ್ಲಿ ನಾವು ಈ ಸರ್ಕಾರದಿಂದ ಏನು ಕೊಡಮಾಡಿರುವಂಥದ್ದು ಅದಲ್ರಿ ಅವೆಲ್ಲ ಮಕ್ಕಳು ಸಮವಸ್ತ್ರಗಳನ್ನ ಹಾಕೊಂಡು ಬರ್ತಾರೆ. ಅದು BO ಸಾಹೇಬರು ಎಲ್ಲ ಸಾಲಿಗೆ ವಿಸಿಟ್ ಮಾಡ್ತಾ ಇದೆ. ಹೌದ್ರಿ, ಓಕೆ, ಹೌದು, ವಿಸಿಟ್ ಮಾಡ್ತಾ ಇದ್ದಾರೆ. ಟೀಚರ್ಗೆ ಏನು ಡ್ರೆಸ್ ಕೋಡ್ ಅಂತ ಏನು ಆದೇಶ ಬಂದಾಗ ಸರ್? ಟೀಚರ್ಗೆ ಏನು ಡ್ರೆಸ್ ಕೋಡ್ ಇದೆ ಸರ್ಕಾರದ ಆದೇಶ? ಟೀಚರ್ಗೆ ನಾವು ಹೈಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ಆ ಟೀಚರ್ಗೆ ಏನು ಡ್ರೆಸ್ ಕೋಡ್ ಅಂತ ಏನು ಆದೇಶ ಇದೆ? ಇಲ್ಲ, ಏನಾಗಿ ಸುದ್ದಿ ನಮ್ಗೆ ಬಂದಿತ್ತು. ಈಗ ಮೀಡಿಯಾ ಜೊತೆ ನಿಮ್ಗೆ BO ಅವರು ಹೋಗ್ತಾ ಇದೆ, ಹೋಗಿ ಟೀಚರ್ಸ್ಗೆ ಹೇಳ್ತಾ ಇದೆ, ಅಮ್ಮ ನೀನ್ ಹಿಜಾಬ್ ತೆಗಿ, ಮೇಲೆ ಏನು ಅರ್ಬಿ ಆಗ್ತಾವಲ್ಲ, ಕೆಲವರ ಸಿರೆ ಆಗ್ತಾವೆ, ಕೆಲವರ ಹಿಜಾಬ್ ಆಗ್ತಾವೆ, ಕೆಲವರು ಬುಸ್ಕೆ ಮೇಲೆ ಇರ್ತವೆ, ಅವ್ರಿಗೆ ತೆಗೀರ ಅಂತ ಹೇಳಕತ್ತಾರ. ಏನು ಆದೇಶ ಏನು ಬಂದಾರೆ? ಅಲ್ಲೆಲ್ಲ ಮೊದಲಿಂದ ಹೆಂಗೆ ಅದ ಸಿಸ್ಟಮ್ದೊಳಗೆ ಏನು ಬದಲಾವಣೆ ಇಲ್ಲ. ಮೊದಲು ಏನು ಮಾಡ್ತಾ ಇದ್ದಾರಲ್ಲ, ಈಗ ಕ್ಲಾಸ್ ರೂಮ್ದೊಳಗೆ ಯಾವುದೇ ರೀತಿ ವ್ಯತ್ಯಾಸ ಆಗಬಾರದು ಅನ್ನುವಂಥದ್ದು ಅದು ಸೂಚನೆಗಳನ್ನು ಮಕ್ಕಳಿಗೆ ಮಾತ್ರ ಅದು ಡ್ರೆಸ್ ಕೋಡ್ ಇದೆ. ಮಕ್ಕಳಿಗಂತೂ ಸ್ಟ್ಯಾಂಡಿಂಗ್ ಅದ, ಸ್ಟ್ಯಾಂಡಿಂಗ್ ಡ್ರೆಸ್ ಕೋಡು ನಾವು ಕೊಟ್ಟಿರ್ತೀವಿ. ಸಮವಸ್ತ್ರ ಅವ್ರ ಯಾವ ಸಂಸ್ಥೆದವರು ಮಾಡ್ಕೊಂಡಿರ್ತಾರ, ಹೌದ್ರಿ. ಮತ್ತೆ ಇಲ್ಲಿ ವ್ಯತ್ಯಾಸ ಏನೂ ಇಲ್ಲಲ್ಲ. ಟೀಚರ್ಸ್ಗೆ ಯಾಕೆ ಹೇಳ್ತಾ ಇದೆ ನಾನು ಮಾತಾಡ್ತೀನಿ ಅವ್ರ ಜೊತೆ ಅದೇನು ಆದೇಶ ಅಂತ ಏನು ಅಲ್ಲ, ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಅವ್ರ ಜೊತೆ. ನೀವು ಹಿಡಿದ ಮೇಲೆ ಹೋಗ್ಬೇಕಲ್ಲ ಅವರು ಸಾಲಿಗೆ. ಇಲ್ಲ, ಹಾಗಿರಂಗಿಲ್ಲ. ಅವರು ಇಂಡಿಪೆಂಡೆಂಟ್ ರೀ. DDPI ಹೇಳ್ಬೇಕಂತಿರೋದಿಲ್ಲ, ಅವ್ರ ಜವಾಬ್ದಾರಿ. ಅವರು ಏರಿಯಾದೊಳಗೆ ಶಾಲೆಗಳನ್ನು ನೋಡೋದು, ಪಾಲನೆ ಮಾಡೋದು ಅವ್ರದ್ದು ಅದ. DDPI ಹೇಳ್ಬೇಕಂತಿರೋದಿಲ್ರಿ. ಓವರ್ ಆಲ್ ಅವ್ರ ಸುಪರ್ದಿ ಒಳಗಿರ್ತದ. ಅವ್ರು ಏನು ಮಾತಾಡಿದ ಟೀಚರ್ಗಳೊಂದು ಅವರು ಏನಪ್ಪ ತೆಗೀರಪ್ಪ ಅಂತ ಆದೇಶ ಇಲ್ಲ. ಅವ್ರು ಏನು ಹೇಳಿ ಅವ್ರು ಏನು ಮಾತಾಡ್ರ ನನಗೆ ಗೊತ್ತೇ, ನಾ ಮಾತಾಡ್ತೀನಿ. ಇಲ್ಲ, ಅದು ಅವ್ರು ಬಿಟ್ಬಿಡ್ರಿ. ಈಗ ನಮ್ಮ ಸರ್ಕಾರ ಏನು ಆದೇಶ ಮಾಡ್ಯಾರ, ಕೋರ್ಟ್ ಒಳಗೆ ಇದು ಮಾಡುತ್ತದೆ. ಯಾರೂ ಅದನ್ನ ಆ ರೀತಿ ಮಾಡಬಾರ್ದು. ಸೂಚನೆ ಮಕ್ಕಳಿಗೆ ಮಾತ್ರ ಕಂಪಲ್ಸರಿ ಯೂನಿಫಾರ್ಮ್ ದಾಗ ಇಡ್ರಿ ಅಂತ ಇದೆ, ಸರಿಯಲ್ಲ ಸರ್? 100%. ಈಗ ಮಕ್ಕಳ ಅದು ಕೋರ್ಟ್ ಆದೇಶ ಆಗಿರ್ತಾನ, ಅವ್ರು ಪಾಲನೆ ಮಾಡ್ಬೇಕು. ಈಗ ಸದ್ಯಕ್ಕೆ ಹೋಗಿ ಟೀಚರ್ ನೀವು ಯಾಕೆ ಹಿಜಾಬ್ ಹಾಕಿರಿ, ನೀವು ತೆಗಿರಿ ಅಂತ ಹೇಳ್ತಾ ಇದ್ದೀವಿ ಅಂತ, ಇದು ಏನ್ ಮತ್ತ ಆದೇಶ ಟೀಚರ್ಗೆ ನೀವು ಕೂಡ ಯೂನಿಫಾರ್ಮ್ ಏನು ಆದೇಶ ಮಾಡಿರ ಅಂತ ನಾವು ಕೇಳಕ್ ಬಂದಿಲ್ಲ. ಇಲ್ಲ, ಇಲ್ಲಿವರೆಗೂ ಅದ್ರ ಬಗ್ಗೆ ಏನಿಲ್ಲ. ಬಟ್ ನಾ ಅದ್ರ ಬಗ್ಗೆ BO ಜೊತೆ ಮಾತಾಡಿ. ಎನ್ವಿ ಹೊಸೂರು, DDPI बीजापुर. DDPI ऑफिस पहुंचे और DDPI से ये जानने की कोशिश की क्या सरकार ने कोई नया आदेश जारी किया है, क्या अब स्टूडेंट्स के साथ टीचर्स को भी यूनिफॉर्म पहनना जायज़ है, क्या टीचर्स का भी यूनिफॉर्म किया गया है. सरकार के तौर पर आदेश आप तक पहुंच चुका है. तो DDPI ने साफ साफ अल्फाजों में कहा कि ऐसा कोई आदेश नहीं आया है, बल्कि सिर्फ स्टूडेंट्स को हिजाब जो हाईकोर्ट के रूल्स अनुसार वो यही देखने जा रहे हैं क्या बच्चे हिजाब पहने हैं या नहीं. तो सोचने वाली बात यहाँ है कि जो आर्टिकल जो सरकार कह रही है, जो सरकार ने रूल्स पास किया है कर्नाटक एक्ट 1983 के तहत 133 के अनुसार किसी भी स्कूल के अंदर जो सरकारी स्कूल हैं, मैं फिर से कहूँगा गौर से सुनिए, सरकारी स्कूलों के अंदर यूनिफॉर्म पहनना सरकारी रूल्स के अनुसार जायज़ है.
प्राइवेट स्कूल में जो खासगी स्कूल हैं वो वहाँ का इंतज़ामिया, वहाँ का मैनेजमेंट तय करेगा कि बच्चे क्या पहने और क्या नहीं। वहाँ पर किसी तरह का सरकारी अधिकारियों का या ही पुलिस डिपार्टमेंट का हो या सरकारी नियमों का हो पालन नहीं किया जा सकता। कर्नाटक एजुकेशन एक्ट 1983 में जो लागू किया गया, मैं उस एक्ट की बात कर रहा हूँ। उस एक्ट में साफ साफ कहा गया है कि सिर्फ सरकारी स्कूलों में नियम का पालन किया जाए, यूनिफॉर्म का। प्राइवेट स्कूलों में जो भी वहाँ का मैनेजमेंट यूनिफॉर्म तय करेगा, मगर यहाँ पर सरकारी अधिकारी हो या कुछ गोदी मीडिया हो वहाँ पर पहुँच रहे हैं और वहाँ पर प्राइवेट स्कूल में पहुँचकर वहाँ के वीडियो कर रहे हैं, यहाँ तक कि पुलिस प्रशासन भी पहुँच रहा है, जबकि कानून अनुसार ये गलत है। आप प्राइवेट स्कूल में नहीं जा सकते और वहाँ पर जो प्राइवेट स्कूल के इंतज़ामिया ने जो भी यूनिफॉर्म उनको लागू किया है, लाजमी किया गया है, वो उसी यूनिफॉर्म में रहेंगे। बल्कि मुद्दा चल रहा है सरकारी स्कूलों का, चाहे वो हाई स्कूल हो या कॉलेज, वहाँ पर जो भी सरकार नियम है वो नियम अनुसार चले। और हाईकोर्ट ने भी इंटरिम ऑर्डर देकर इसे रोका है जब तक के नया आदेश नहीं आ सकता। तो मैं आपको बता दूं कि कल भी कई गुलबर्गा हो, मंडिया हो, कई टीचर्स के स्कूल के गेट के बाहर उनके ड्रेस यानी कि जो बुर्का पहन लेकर आए थे टीचर खवातीन, उनके बुर्का निकाला गया और हिजाब निकाला गया, वो भी स्कूल के गेट के बाहर। तो कितनी शर्म की बात है आप सोच सकते हैं, जबकि सरकार ने कोई भी टीचर्स का यूनिफॉर्म नहीं बनाया है, बल्कि ना बनाने के बावजूद भी गोदी मीडिया और कुछ सरकारी अधिकारी पहुंचकर टीचर्स को उनका हिजाब निकालने की बात कर रहे हैं और बुर्का निकालने की बात कर रहे हैं, जबकि ये गैर कानूनी है। इसी को हम जानने के लिए डीडीपीआई दफ्तर पहुंचे तो उन्होंने भी साफ साफ अल्फाजों में कहा कि ऐसा आदेश तो नहीं है। फिर भी मैं बीओ से बात करूंगा कि बीओ ऐसा क्यों बर्ताव कर रहे हैं। तो मैं सभी प्राइवेट स्कूल्स हो या हाई स्कूल के टीचर्स हो, उनसे यही कहूँगा, जो जिस तरह आप पहले जाते थे उसी तरह जाइए जब तक कि सरकारी आदेश नहीं आए। प्राइवेट स्कूल के टीचर्स भी साफ साफ अल्फाजों में कहें कि सरकारी आदेश अनुसार जो भी यूनिफॉर्म है वो हमारी मैनेजमेंट ने तय किया है, उसी मैनेजमेंट के तय किए यूनिफॉर्म बच्चों को पहनाए जा रहे हैं। सिर्फ साफ साफ अल्फाजों में कहना है। इसी को जानने के लिए हम आए थे और डीडीपीआई ने साफ साफ अल्फाजों में कहा है कि टीचर्स को आप नकाब या बुर्का काटने को नहीं कह सकते। इसी तरह हम बीओ से भी बात करने की कोशिश करेंगे और देखते हैं बीओ क्या जवाब देते हैं। ಅಲ್ಲ ಗೌರ್ಮೆಂಟ್ ಆದೇಶ ಏನದ ಅದನ್ನು ಪಾಲನೆ ಮಾಡಿ ತಿಳಿದ್ರೆ ಕೋರ್ಟ್ ಆದೇಶ ಬರೋ ತನಕ ನಮ್ಮ ಸರ್ಕಾರ ಆದೇಶ ಏನು ಮಾಡಿದ ಮುಂದಿನ ಆದೇಶ ಬರೋರಿಗೆ ಇದನ್ನು ಯಥಾಸ್ಥಿತಿ ಕೈಕೊಂಡು ಬಂದಾರ ನಮ್ಮ ಶಿಕ್ಷಕರಿಗೆ ಅದನ್ನು ಹೇಳಿದ್ರು। ಮತ್ತು ಸರ್ ಆದೇಶ ಸ್ಕೂಲ್ ಟೀಚರ್ ಏನಿದೆಯಲ್ಲ, ಸ್ಕೂಲ್ ಆಗಲಿ ಪ್ರೈಮರಿ ಆಗಲಿ ಅಥವಾ ಕಾಲೇಜ್ ಟೀಚರ್ ಆಗಲಿ, ಏನು ಸ್ಕೂಲ್ ಟೀಚರ್ಗೆ ಏನು ಯೂನಿಫಾರ್ಮ್ ಬಗ್ಗೆ ಏನು ಮಾಹಿತಿ, ಅವರು ಯೂನಿಫಾರ್ಮ್ ಏನು ಕೂಡ ಹಾಕಬಹುದು ಏನು? ಶಿಕ್ಷಕರಿಗೆ ಡ್ರೆಸ್ ಕೋಡ್ ತಿಳಿತ ಕೈಲಿ ಹೌದಿಲ್ಲ ಇಲ್ಲ ಇಲ್ಲ, ಆದ್ರೆ ಮಕ್ಕಳಿಗೆ ಮಾತ್ರ ಆಯಾ ಶಾಲೆಯವರು ಮಾಡಿರ್ತಾರೆ। ಇಲ್ಲ ಈಗ ಸಾಮಾನ್ಯವಾಗಿ ನಾವು ಗೌರ್ಮೆಂಟ್ದಾಗ ಏನಾಗಿರ್ತದ್ರಿ ನಾವೇ ಬಿಟ್ಟು ಕೊಟ್ಬಿಡ್ತೀವಿ, ಗೌರ್ಮೆಂಟ್ದಾಗ ನಾವೇ ಬಿಟ್ಟು ಕೊಟ್ಟಿರ್ತೀವಿ, ಸರ್ಕಾರ ಹಂತದ ಎಲ್ಲರಿಗೂ ಪೂರ್ತಿ ಹಿಂಗಾಗಿ ಅದೇನೇ ಯೂಸ್ ಮಾಡ್ತಾರೆ। ಇಲ್ಲ ಈಗ ಏನಾಗ್ಯಾರ ಅಂತ ನೀವು ಹೋಗಿದ್ರಿ ಮತ್ತು ಬೇರೆ ಮೀಡಿಯಾದವರು ಕೂಡ ಹೋಗಿದ್ರಿ ಏನ್ ಸರ್, ಅಲ್ಲೇ ಟೀಚರ್ಸ್ ಏನಿದೆಯಲ್ಲ ಅವರು ಕೂಡ ಹಿಜಾಬ್ ಹಾಕ್ಯಾರ, ಸ್ಕಾರ್ಪ್ ಹಾಕ್ಯಾರ ಮತ್ತೆ ಬುರ್ಕಾನು ಹಾಕ್ಯಾರ। ಅಲ್ಲೇ ಹೋಗಿ ನೀವು ಸ್ಕಾರ್ಪ್ ಅಮ್ಮ ನೀವು ಸ್ಕಾರ್ಪ್ ತೆಗೀರಿ, ನೀವು ಹಿಜಾಬ್ ತೆಗೀರಿ, ನೀವು ಬುರ್ಕಾ ತೆಗೀರಿ ಅಂತ ಹೇಳಿದಂತ ಸುದ್ದಿ ಬಂತು। ಅದೇ ಏನು ಆದೇಶ ಆಗ್ಯಾರ ಅಂತ ತೆಗಿ ಅಂತ ತೆಗಿ ಅಂತ ಹೇಳಿದಂತ ಸುದ್ದಿ ನೋಡಿ। 20 ಮೊನ್ನೆ ಏನಾಗ್ಯದಲ್ಲ, ಸರ್ಕಾರ ಮುಂದಿನ ಆದೇಶ ಅವ್ರಿಗೆ ಈಗ ಯಾರು ಏನು ಯೂಸ್ ಮಾಡಬಾರ್ದು। ಅದೇ ಅದು ಸ್ಟೂಡೆಂಟ್ಗೆ ಮಾತ್ರ ಇಲ್ಲ ಇಲ್ಲ ಇಲ್ಲ, ಶಿಕ್ಷಕರಿಗೆ ಮತ್ತು ಎಲ್ಲೇ ಆದೇಶ ಇದೆ ಸರ್? ಅವ್ರು ಹೇಳಿದಾರೆ। ನನ್ನ ಮೀಡಿಯಾ ಪ್ರಕಾರ ನನಗೆ ಯಾವುದು ಮೀಡಿಯಾದಲ್ಲಿ ಹೇಳಿಲ್ಲ ಶಿಕ್ಷಕರಿಗೆ ನೀವು ಕೂಡ ಸ್ಕಾರ್ಫ್ ಹಾಕಿ ಅಂತ ತೆಗೀರಿ ಅಂತ, ಹಿಜಾಬ್ ಹಾಕಿ ಅಂತ ತೆಗೀರಿ ಅಂತ ಏನೋ ಆದೇಶ ಬಂದಿಲ್ಲ। ಮತ್ತೆ ನೀವು ಹೇಗೆ ಹೇಳ್ತಾ ಇದ್ದೀರಿ ಅರ್ಥ ಆಗ್ಲಿಲ್ಲ। ಅಲ್ಲ, ನಾವು ಸರ್ಕಾರ ಆದೇಶ ಪಾಲನೆ ಮಾಡಿ ಹೆಡ್ ಮಾಸ್ಟರ್ ಹೇಳಿವಿ। ಹೆಡ್ ಮಾಸ್ಟರ್ ಟೀಚರ್ಸ್ ಯೂನಿಫಾರ್ಮ್ ಏನು ಅಂತ ಏನು ಇಲ್ಲಲ್ಲ, ಟೀಚರ್ ಹಾಕಿ ಟೀಚರ್ಸ್ಗೆ ಹೆಂಗೆ ಇರ್ತಾ ಇದ್ರಿ ನೀವು ಹಿಜಾಬ್ ತೆಗೀರಿ? ನಾವು ಕೇಳಿಲ್ಲ, ನೀವು ಕೇಳಿಲ್ಲ? ಇಲ್ಲ, ಅದೇ ಕೇಳಿದ ಸುದ್ದಿ ಬಂದ್ರೆ ಅದಕ್ಕೆ ಟೀಚರ್ ಯಾರು ಆದೇಶ ಮಾಡ್ಯಾರ ಅಂತ ನಾವು ಕೇಳಕ್ ಬಂದ್ರೆ ಟೀಚರ್ ಹಾಕದಾಗೆ ಕೇಳಬೇಕು। ಟೀಚರ್ ಹಾಕಿ
ಅದೇ ನಿಮ್ಮಿಂದ ನಮ್ಮ ಸರ್ಕಾರ ನೀವು ಟೀಚರ್ ಹೋಗಿ ಏನು ಕೇಳಿಲ್ಲ. ಇಲ್ಲ ನಮ್ಮ ಸರ್ಕಾರ ಟೀಚರ್ ಯಾರು ಹಾಕಿಲ್ಲ. ಈಗ ಯಾಕಂದ್ರೆ ನಮಗೆ ಸುದ್ದಿ ಇಲ್ಲ, ಅದಕ್ಕೆ PO ಸಾಹೇಬ್ರ ಖುದ್ದ ಹೋಗಿ ಸ್ಕೂಲ್ ವಿಸಿಟ್ ಮಾಡ್ತಾ ಇದೆ. ಮೀಡಿಯಾ ಜೊತೆಗೆ ಮೀಡಿಯಾ ಅವ್ರ ಜೊತೆಗೆ ತಗೊಂಡು ಹೋಗಿ ನಿಮ್ ಹಿಜಾಬ್ ತೆಗೀರಿ, ನಿಮ್ ಬುರ್ಕಾ ತೆಗೀರಿ ಅಂತ ಹೇಳ್ತಾ ಇದೆ ಅಂತ ಸುದ್ದಿ ಬಂತು. ಅದಕ್ಕಾಗಿ ನೇರವಾಗಿ ನಾವು ಈಗ DDPI ಕಡೆ ಹೋಗಿ ಬಂದೀನಿ ಸರ್. ಈಗ ಸತ್ತ DDPI ಸಾಹೇಬ್ರಾಗ ಮಾತಾಡಿ ನಿಮ್ ಕಡೆ ಬಂದೀನಿ. ನಿನ್ನ ಅಭಿಪ್ರಾಯ ಏನಿದೆ ಮತ್ತೆ ಏನ್ ಸರ್ಕಾರ ಏನ್ ಆದೇಶ ಬಂದಾರ ಅಂತ ಕೇಳಕ್ ಬಂದಿದ್ದೆ. ಇಲ್ಲ ನೀವು ಹೋಗಿ ತೆಗೀರಂತ ಹೇಳಿರೋ ಸುದ್ದಿ ಬಂದಾರ ಸರ್. ಇಲ್ಲ ಅದಕ್ಕೆ ಕೇಳಕ್ ಬಂದಿದ್ ನಾನು. ಮತ್ತೆ ಏನು ಆದೇಶ ಬಂದಿ ಅಂದ್ರೆ ನಮಗೂ ಗೊತ್ತಾಗ್ತಾವೆಲ್ಲ, ನನಗೂ ಬಂದಿಲ್ಲ ಮೀಡಿಯಾಗೆ. ಮತ್ತೆ ನಿಮ್ಗೆ ಡೈರೆಕ್ಟ್ ನಿಮ್ಮ ನೇರವಾಗಿ ಎಜುಕೇಶನ್ ಮಿನಿಸ್ಟರ್ ನಿಮ್ಗೆ ಹೇಳಿರ್ಬೋದು, ಏನ್ ಆದೇಶ ಹಾಕಿರ್ಬೋದು, ಮೀಡಿಯಾಗೆ ಬಂದಿಲ್ಲ. ನಾ ಏನಂತಂದ್ರೆ ಇಲ್ಲಿ ಆ ಪ್ರಶ್ನೆನೇ ಬಂದಿಲ್ಲ. ಯಾಕಂದ್ರೆ ಶಿಕ್ಷಕರು ಹಾಕಿಲ್ಲ. ಶಿಕ್ಷಕರ ಹಾಕಿರಂತ ತಿಳ್ಕೊರಿ. ಅವ್ರು ನೀವು ತೆಗಿ ಅಂತ ಹೇಳೋದು ನಿಮ್ಗೆ ಅಧಿಕಾರ ಕೊಟ್ರ? ನಾವು ಬಂದಂತ ಸುತ್ತಲೇ ಹೆಡ್ ಮಾಸ್ಟರ್ ಕಳಿಸ್ಬಿಟ್ಟಿವ್ರಿ. ಸರ್ಕಾರ ಆದೇಶ ಪಾಲನೆ ಮಾಡ ಹಿಂಗಾಗಿ ಅವ್ರು ಸರ್ಕಾರ ಆದೇಶ ಪಾಲನೆ ಮಾಡಂತ ಹೇಳಿವಿ. ಹಿಂಗಾಗಿ ಅವ್ರು ಯಾರು ಹಾಕೊಂಡು ಬಂದಿಲ್ಲ. ನಾವು ಅಷ್ಟೇ. ಇಲ್ಲ ತಪ್ಪು ತಿಳ್ಕೊಬೇಡ್ರಿ. ಒಂದು ಅಧಿಕಾರಿಗೆ ಸರ್ಕಾರ ಟೀಚರ್ಗೆ ಆದೇಶ ಮಾಡಿಲ್ಲ ಸರ್. ಟೀಚರ್ಗೆ ಮಾಡ್ಯಾರೇನ್ ಸರ್? ಇಲ್ಲ ಈಗ ಏನ್ ಹೇಳಿದಾರೆ ಸರ್ಕಾರ, ಸ್ಟೂಡೆಂಟ್ಸ್ಗೆ ಕಂಪಲ್ಸರಿ ಹಜಾರ್ ಹಾಕೊಂಡ್ ಬರ್ರಿ. ಕೋರ್ಟ್ ಆದೇಶ ಇದೆ. ಆ ಆದೇಶ ಆಗಿದ್ದಾನ. ನೀವು ಇದ್ರ ಬಗ್ಗೆ ಹೆಚ್ಚಿಗೆ ಕೇಳಿದ್ರೆ DDP ಅವ್ರ ಹತ್ತಿರ ಮಾಹಿತಿ. ಇಲ್ಲ ನಾ ಮಾತಾಡಕ್ ಬಂದೇನೆ. ನೀವು ನೇರವಾಗಿ ನಿಮ್ ಜೊತೆ ಮಾತಾಡ್ಬೇಕಂತ ಬಂದೇವ್ ನಾವು. ಹೌದಿಲ್ರಿ? ನೀವು ಯಾರಿಗೆ ತೆಗೀರಂತ ಹೇಳಿರಿ ಅಂತ ಸುದ್ದಿ ಬಂತು, ಅದಕ್ಕೆ ಕೇಳಕ್ ಬಂದಿದ್. ನೀವು ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಹೆಡ್ ಮಾಸ್ಟರ್ಗೆ ಹೇಳುದು ಇಷ್ಟೇ. ನಾವು ಈ ಆದೇಶ ಬರತಕ್ಕ ಯಾರು ಏನೋ ಹಾಕಬಾರ್ದು. ಆಯ್ತು ಅಷ್ಟೇ. ಇಲ್ಲ ಟೀಚರ್ಗೆ ಕೂಡ ಇದೆ ಸರ್. ಟೀಚರಿಗೆ ಭೇಟಿನೇ ಆಗಿಲ್ಲ. ಟೀಚರ್ಗೆ ಇದು ಆದೇಶ ಸಂಬಂಧ ಇಲ್ಲಲ್ಲ. ಇಲ್ಲ ಟೀಚರಿಗೆ ಆದೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ಪಕ್ಕನಾಗಿ ಹೇಳ್ತೀನಿ. ಇಲ್ಲ ಅಂದ್ರೆ ನಿಮ್ಗೆ ಆದೇಶನೇ ಇಲ್ಲ ಅಂದ್ರೆ ನೀವು ಹೇಳೋದು ಪ್ರಶ್ನೆ ಬರುವುದಿಲ್ಲ. ಸರಿಯಲ್ಲ ಸರ್?